ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗಿಡಗಳಲ್ಲಿ ತುಂಬಾ ಹೂವು ಆಗುತ್ತಿದ್ದ ಕಾರಣ ನನಗೆ ವಿಡಿಯೋ ಮಾಡಲು ಆಗಿರಲಿಲ್ಲ. ಕಮೆಂಟ್ಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ. ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದ್ದೇನೆ. ಇನ್ನೂ ಕೂಡ ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಮೊದಲ ಪ್ರಶ್ನೆ ಪುಷ್ಪ ನಾಯ್ಕ್ ಅವರು ಕೇಳಿದಂತಹ ಪ್ರಶ್ನೆ. ನನ್ನ ಗಿಡದಲ್ಲಿ ಮೊಗ್ಗೆಲ್ಲ ತುಂಬ ಚಿಕ್ಕದಾಗಿದೆ, ಕಟ್ಟೋದು ಕಷ್ಟ, ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ. ಮಲ್ಲಿಗೆ ಗಿಡಗಳಲ್ಲಿ ಮೊಗ್ಗುಗಳು ಚಿಕ್ಕದಾಗಿ ಬರಲು ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಗೊಬ್ಬರದ ಪೂರೈಕೆ ಸರಿಯಾಗಿ ಆಗದೇ ಇದ್ದಾಗ ಗಿಡದಲ್ಲಿ ಆಗುವಂತಹ ಮೊಗ್ಗುಗಳು ಚಿಕ್ಕದಾಗಿ ಬರುತ್ತದೆ. ಅಂದರೆ ನಾವು ಗಿಡಗಳಿಗೆ ಆಗಾಗ ಗೊಬ್ಬರಗಳನ್ನು ಹಾಕ್ತಾ ಇರಬೇಕಾಗ್ತದೆ. ಮಿನಿಮಮ್ ಅಂದರೂ 15 ದಿನಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರವನ್ನು ಹಾಕಬೇಕು. ಗೊಬ್ಬರವನ್ನು ಹಾಕುವಾಗ ಮಣ್ಣನ್ನು ಬಿಡಿಸಿಕೊಂಡು ಗೊಬ್ಬರವನ್ನು ಹಾಕಬೇಕು. ಹಾಗೆ ಗೊಬ್ಬರ ಹಾಕಿದ ನಂತರ ನೀರನ್ನು ಹಾಕಬೇಕು. ಈ ರೀತಿಯಾಗಿ ನೀವು 15 ದಿನಕ್ಕೊಮ್ಮೆ ಮಾಡ್ತಾ ಬರಬೇಕಾಗ್ತದೆ. ಹಾಗೆ ಗಿಡಗಳಿಗೆ ಹಾಕುವಂತಹ ಗೊಬ್ಬರದ ಆಯ್ಕೆ ಮಾಡುವಾಗಲೂ ಕೂಡ ಒಳ್ಳೆಯ ಒಂದು ಗೊಬ್ಬರವನ್ನೇ ಆಯ್ಕೆ ಮಾಡಬೇಕಾಗ್ತದೆ. ನೀವು ದನದ ಸಗಣಿ ಗೊಬ್ಬರ ಹಾಕಬಹುದು, ಎರೆಹುಳು ಗೊಬ್ಬರ ಹಾಕಬಹುದು, ಅಥವಾ ಈ ಕಂಪೋಸ್ಟ್ ಗೊಬ್ಬರಗಳು ಸಿಗ್ತದೆ ಅದನ್ನು ಕೂಡ ಹಾಕಬಹುದು. ಅದೆಲ್ಲವನ್ನು ನೀವು ಒಂದೇ ಸಲ ಎಲ್ಲವನ್ನು ಹಾಕಬೇಕಂತ ಇಲ್ಲ. ನೀವು ಸ್ವಲ್ಪ ಸ್ವಲ್ಪವೇ ಯಾವುದಾದರೂ ಒಂದು ಗೊಬ್ಬರವನ್ನು ಹಾಕಬಹುದು, ಅಥವಾ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪವೇ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಬಹುದು. ಹಾಗೆ ಅದರ ಜೊತೆಗೆ ನೆಲಗಡಲೆ ಹಿಂಡಿಯನ್ನು ನೆನೆಸಿಟ್ಟು ಅದರ ನೀರನ್ನು ಹಾಕಬಹುದು. ಡೈರೆಕ್ಟಾಗಿ ನೆಲಗಡಲೆ ಹಿಂಡಿಯನ್ನು ಹಾಕಬಹುದು, ಹರಳಿಂಡಿಯನ್ನು ಹಾಕಬಹುದು. ಈ ರೀತಿಯಾಗಿ ಏನಾದರೂ ಒಂದು ಪೋಷಕಾಂಶಗಳನ್ನು ಗಿಡಗಳಿಗೆ ನೀಡ್ತಾ ಬಂದಾಗ ಗಿಡದಲ್ಲಿನ ಮೊಗ್ಗುಗಳ ಗಾತ್ರ ಹೆಚ್ಚಾಗ್ತದೆ. ಕೆಲವೊಮ್ಮೆ ಗಿಡದ ಬುಡದ ಮಣ್ಣು ತುಂಬಾ ಗಟ್ಟಿಯಾಗಿರ್ತದೆ. ಅದರ ಮೇಲೆ ನಾವು ಗೊಬ್ಬರವನ್ನು ಹಾಕ್ತೇವೆ. ಆ ಗೊಬ್ಬರ ಅಷ್ಟೊಂದು ಚೆನ್ನಾಗಿ ಗಿಡಗಳಿಗೆ ತಾಗುವುದಿಲ್ಲ. ಆಗ ಗಿಡದ ಮೊಗ್ಗುಗಳು ತುಂಬಾ ಚಿಕ್ಕದಾಗಿ ಬರ್ತದೆ. ಹಾಗಾಗಿ ಗಿಡದ ಬುಡದ ಮಣ್ಣನ್ನು ಆಗಾಗ ಬಿಡಿಸಿಕೊಳ್ತಾ ಇರಬೇಕು. ಹಾಗೆ ಆಗಾಗ ಗೊಬ್ಬರವನ್ನು ಹಾಕ್ತಾ ಇರಬೇಕಾಗ್ತದೆ. ಇನ್ನು ಕೆಲವೊಮ್ಮೆ ಹುಳದ ತೊಂದರೆಯಿಂದ ಗಿಡದ ಮೊಗ್ಗುಗಳು ತುಂಬಾ ಚಿಕ್ಕದಾಗಿ ಬರ್ತದೆ. ಆ ಸಮಯದಲ್ಲಿ ನೀವು ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಹಾಗೆ ಗಿಡಗಳಿಗೆ ಹಾಕುವಂತಹ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೂ ಗಿಡಗಳಲ್ಲಿನ ಹೂವಿನ ಮೇಲೆ ಪರಿಣಾಮವನ್ನು ಬೀರ್ತದೆ, ಕಡಿಮೆ ಆದರೂ ಕೂಡ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಗಿಡಗಳಿಗೆ ನೀರನ್ನು ಹಾಕುವಾಗ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕಾಗ್ತದೆ. ಮಲ್ಲಿಗೆ ಗಿಡಗಳಲ್ಲಿ ಮೊಗ್ಗುಗಳು ತುಂಬ ಚಿಕ್ಕದಾಗಿ ಬರಲು ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಅದೇ ಹವಾಮಾನ ಅಂತ ಹೇಳಬಹುದು. ಬೇಸಿಗೆಯಲ್ಲಿ ತುಂಬ ಬಿಸಿಲು ಇದ್ದರೂ ಕೂಡ ನಡುವೆ ತುಂಬಾ ಮೋಡ ಕವಿದ ವಾತಾವರಣ ಇರ್ತದೆ. ಹಾಗೆ ಸಡನ್ ಆಗಿ ಮಳೆ ಬರ್ತದೆ. ಈ ರೀತಿಯಾದ ಒಂದು ವಾತಾವರಣದ ಬದಲಾವಣೆಯಿಂದ ಗಿಡದ ಮೊಗ್ಗುಗಳು ತುಂಬ ಚಿಕ್ಕದಾಗಿ ಬರುತ್ತದೆ. ಹಾಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಗಿಡಗಳಲ್ಲಿ ಹೂವಿನ ಗಾತ್ರ ಚಿಕ್ಕದಾಗಿಯೇ ಬರ್ತದೆ. ಯಾಕಂದರೆ ಆಗ ಅಷ್ಟೊಂದು ಬಿಸಿಲು ಇರುವುದಿಲ್ಲ. ಆದರೆ ಈಗ ಬೇಸಿಗೆಯಲ್ಲಿ ಗಿಡಗಳಲ್ಲಿ ಹೂವಿನ ಗಾತ್ರ ದೊಡ್ಡದಾಗಿಯೇ ಬರಬೇಕು. ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ಬಿಸಿಲು ಇದೆ. ಈ ಬಿಸಿಲಿನಲ್ಲಿ ಹೂವಿನ ಗಾತ್ರ ದೊಡ್ಡದಾಗಿಯೇ ಬರ್ತದೆ. ಆದರೂ ಕೂಡ ನಿಮ್ಮ ಗಿಡದ ಹೂವಿನ ಗಾತ್ರ ತುಂಬ ಚಿಕ್ಕದಿದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಇದು ಬಿಸಿಲಿನ ಒಂದು ಕೊರತೆಯಿಂದ ಆದಂತಹ ಒಂದು ಸಮಸ್ಯೆ ಅಲ್ಲ ಅಂತ ನನಗೆ ಅನಿಸ್ತದೆ. ಒಂದು ವೇಳೆ ನಿಮ್ಮ ಮಲ್ಲಿಗೆ ಗಿಡಗಳನ್ನು ಬಿಸಿಲಿನಲ್ಲಿ ಇಡದೆ ನೀವು ನೆರಳಿನಲ್ಲಿ ಇಟ್ಟರೆ, ಅಥವಾ ಬಿಸಿಲು ಜಾಸ್ತಿ ಬೀಳುವಲ್ಲಿ ಇಡದೇ ಇದ್ದರೂ ಕೂಡ ಗಿಡದಲ್ಲಿನ ಮೊಗ್ಗುಗಳ ಗಾತ್ರ ತುಂಬಾ ಚಿಕ್ಕದಾಗಿ ಬರ್ತದೆ. ಹಾಗಾಗಿ ನಿಮ್ಮ ಗಿಡಗಳನ್ನು ನೇರವಾಗಿ ಎಲ್ಲಿ ಬಿಸಿಲು ಬೀಳ್ತದೆ ಆ ಜಾಗದಲ್ಲಿ ಇಡಬೇಕಾಗ್ತದೆ. ದಿನದಲ್ಲಿ 5 ರಿಂದ 6 ಗಂಟೆ ಆದರೂ ಇದರ ಮೇಲೆ ಸರಿಯಾಗಿ ಬಿಸಿಲು ಬೀಳಬೇಕು. ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆದು ಮೊಗ್ಗುಗಳು ಕೂಡ ಹೆಲ್ದಿಯಾಗಿ ಬೆಳೆಯುತ್ತದೆ. ಹೀಗೆ ಹಲವಾರು ಕಾರಣಗಳಿಂದ ಗಿಡದಲ್ಲಿನ ಮೊಗ್ಗುಗಳ ಗಾತ್ರ ತುಂಬ ಚಿಕ್ಕದಾಗಿ ಬರ್ತದೆ. ಹಾಗಾಗಿ ನಾನು ಇಲ್ಲಿ ಪರಿಹಾರ ಏನಂತ ಹೇಳಬಹುದು ಅಂದರೆ, ನೀವು ಗಿಡಗಳಿಗೆ ಸ್ವಲ್ಪ ಫರ್ಟಿಲೈಸರನ್ನು ಹೆಚ್ಚಿಗೆ ಹಾಕಿ, ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ. ಯಾಕಂದರೆ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ನೀರಿನ ಪ್ರಮಾಣವೂ ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಅದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಹಾಗೆ ಸರಿಯಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲೇ ನಿಮ್ಮ ಗಿಡಗಳನ್ನು ಇಡಿ. ಇಷ್ಟು ಮಾಡಿದರೂ ಕೂಡ ನಿಮ್ಮ ಗಿಡಗಳಲ್ಲಿ ಹೂವಿನ ಗಾತ್ರ ದೊಡ್ಡದಾಗಿ ಬರದೇ ಇದ್ದರೆ, ಗಿಡಗಳ ಉತ್ತಮ ಬೆಳವಣಿಗೆಗೆ ಹಾಗೆ ಹೂವಿನ ಗಾತ್ರವನ್ನು ಹೆಚ್ಚಿಸಲು ಫರ್ಟಿಲೈಸರ್ ಶಾಪ್ನಲ್ಲಿ ಕೆಲವೊಂದು ಸ್ಪ್ರೇಗಳು ಸಿಗ್ತದೆ. ಅದನ್ನು ತಂದು ಬೇಕಾದರೆ ಹಾಕಬಹುದು. ಆದರೆ ಅದನ್ನು ಹೆಚ್ಚಾಗಿ ಹಾಕಬೇಡಿ, ಸ್ವಲ್ಪವೇ ಪ್ರಮಾಣದಲ್ಲಿ ಹಾಕಿ. ಈಗ ನಿಮ್ಮ ಗಿಡಗಳಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ಈಗ ಹಾಕಬಹುದು. ಸಮಸ್ಯೆ ಸ್ವಲ್ಪ ಕಡಿಮೆ ಆದಾಗ ಅದನ್ನು ಪುನಃ ನೀವು ಹಾಕುವ ಅಗತ್ಯ ಇರುವುದಿಲ್ಲ. ಹಾಗೆ ಗಿಡಗಳಲ್ಲಿ ಕೀಟಗಳ ಬಾಧೆ, ಹುಳಗಳ ಬಾಧೆ ಇದ್ದಲ್ಲಿ ಕೀಟನಾಶಕವನ್ನು ಸಿಂಪಡಿಸಿ. ಹಾಗೆ ಪುಷ್ಪ ನಾಯ್ಕ್ ಅವರು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನಾನು ಮಲ್ಲಿಗೆ ಗಿಡ ಹಾಕಿದ್ದೀನಿ, ತುಂಬ ಎಲೆಗಳು ಇದೆ, ಹಾಗಾಗಿ ಹೂವು ಅಷ್ಟೊಂದು ಆಗ್ತಾ ಇಲ್ಲ.
ತುಂಬ ಬೇಸರ ಆಗ್ತದೆ ಅಂತ ಹೇಳಿದ್ದಾರೆ. ನಾವು ಮಲ್ಲಿಗೆ ಗಿಡಗಳನ್ನು ನಡುವಾಗ ಮುಂದೆ ಇದರಲ್ಲಿ ಒಳ್ಳೆಯ ಇಳುವರಿ ಬರ್ತದೆ, ಇದರಿಂದ ನಾವು ಸ್ವಲ್ಪ ಸಂಪಾದನೆಯನ್ನು ಮಾಡಬಹುದು ಅಂತ ಅಂದುಕೊಂಡು ಗಿಡಗಳನ್ನು ತಂದು ನಡ್ತೇವೆ. ಆದರೆ ಈ ರೀತಿಯಾದ ಕೆಲವೊಂದು ಪ್ರಾಬ್ಲಮ್ಗಳು ಎದುರಾದಾಗ ತುಂಬಾ ಬೇಸರ ಆಗುವುದು ಸಹಜ. ನನ್ನ ಪ್ರಕಾರ ಗಿಡದಲ್ಲಿ ತುಂಬಾ ಚಿಗುರು ಬಂದಾಗ ಎಲೆಗಳು ಜಾಸ್ತಿ ಆಗ್ತದೆ. ಆದರೆ ಕೆಲವೊಮ್ಮೆ ಚಿಗುರಿನಲ್ಲಿ ಹೂವಿನ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಕೆಲವೊಮ್ಮೆ ಒಂದು ಚಿಗುರಿನಲ್ಲಿ ಒಂದೇ ಮೊಗ್ಗು ಆಗ್ತದೆ, ಕೆಲವೊಮ್ಮೆ ಚಿಗುರಿನಲ್ಲಿ ಮೊಗ್ಗೆ ಆಗುವುದಿಲ್ಲ. ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಎದುರಾಗ್ತದೆ. ಆಗ ಗಿಡದಲ್ಲಿ ತುಂಬಾ ಎಲೆಗಳೇ ಇರ್ತದೆ, ಆದರೆ ಹೂವಿನ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಇನ್ನು ಕೆಲವೊಮ್ಮೆ ನಾವು ನಟ್ಟಂತಹ ಮಲ್ಲಿಗೆ ಗಿಡದ ಒಂದು ವೆರೈಟಿ ಬೇರೆ ಆಗಿದ್ದಲ್ಲಿ, ಅಂದರೆ ಶಂಕರಪುರ ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಒಂದು ಇಳುವರಿ ಬರ್ತದೆ, ದೊಡ್ಡ ದೊಡ್ಡ ಮೊಗ್ಗು ಆಗ್ತದೆ. ಆದರೆ ನೀವು ಮೊಗ್ಗಿನ ಗಾತ್ರವೂ ಕೂಡ ತುಂಬಾ ಚಿಕ್ಕದಿದೆ ಅಂತ ಹೇಳಿದ್ರಿ. ಹಾಗಾಗಿ ನೀವು ನಟ್ಟಂತಹ ಮಲ್ಲಿಗೆ ಗಿಡ ಯಾವುದು ಅಂತ ಒಮ್ಮೆ ಗಮನಿಸಿಕೊಳ್ಳಿ. ಅದು ಶಂಕರಪುರ ಮಲ್ಲಿಗೆ ಗಿಡನೆಯಾ ಅಥವಾ ಬೇರೆ ತಳಿಯ ಗಿಡನೆಯಾ ಅಂತ ಒಮ್ಮೆ ಗಮನಿಸಿಕೊಳ್ಳಿ. ಹಾಗೆ ನೀವು ಸರಿಯಾದ ಪ್ರಮಾಣದಲ್ಲಿ ಒಳ್ಳೆಯ ಒಂದು ಗೊಬ್ಬರವನ್ನು ಹಾಕಿದಾಗ ಗಿಡದಲ್ಲಿ ಹೂವು ಆಗೇ ಆಗ್ತದೆ. ಹಾಗಾಗಿ 15 ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕ್ತಾ ಇರಿ. ಇನ್ನು ಬಿಸಿಲು ಸರಿಯಾಗಿ ಬೀಳದಂತಹ ಗಿಡಗಳಲ್ಲಿ ಎಲೆಗಳೇ ಜಾಸ್ತಿ ಆಗಿರ್ತದೆ. ಹಾಗಾಗಿ ನೀವು ನಿಮ್ಮ ಗಿಡಗಳನ್ನು ಬಿಸಿಲಿಗೆ ಇಡಿ. ನೀವು ಕೇಳಿರುವಂತಹ 2 ಪ್ರಶ್ನೆಗೂ ಕೂಡ ನನ್ನ ಆನ್ಸರ್ ಒಂದೇ ಆಗಿದೆ. ಯಾಕಂದರೆ ಬಿಸಿಲು ಬೀಳದಂತಹ ಗಿಡಗಳು ಅದೇ ರೀತಿಯಾಗಿ ಬೆಳೀತದೆ, ತುಂಬ ಎಲೆಗಳಿಂದ ಕೂಡಿರ್ತದೆ, ಹಾಗೆ ಮೊಗ್ಗುಗಳು ಚಿಕ್ಕದಾಗಿ ಇರ್ತದೆ. ಹಾಗಾಗಿ ನನ್ನ ಪ್ರಕಾರ ನಿಮ್ಮ ಗಿಡಗಳು ಬಿಸಿಲು ಸರಿಯಾಗಿ ಬೀಳದಂತಹ ಜಾಗದಲ್ಲಿ ಇದೆ. ಹಾಗಾಗಿ ಸರಿಯಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ತಂದು ಇಡಿ. ಆಗ ಗಿಡಗಳು ಚೆನ್ನಾಗಿ ಬೆಳಿಬಹುದು, ಹಾಗೆ ಒಳ್ಳೆಯ ರೀತಿಯಲ್ಲಿ ಹೂವನ್ನು ಕೂಡ ನಿಮಗೆ ನೀಡಬಹುದು. ಹಾಗೆ ಮುಂದಿನ ಪ್ರಶ್ನೆ ಚಿತ್ತಾರ ಅವರು ಕೇಳಿರುವಂತಹ ಪ್ರಶ್ನೆ, ಗಿಡದಲ್ಲಿ ಮೊಗ್ಗು ಒಡೆಯೋದು ಯಾಕೆ? ಚಿಕ್ಕ ಚಿಕ್ಕ ಮೊಗ್ಗು ಬರ್ತದೆ ಆ್ಯಂಡ್ ಅದಕ್ಕೆ ಮೆಡಿಸಿನ್ ಸಿಗ್ತದ? ಮತ್ತು ನಾನು 15 ದಿನಕ್ಕೊಮ್ಮೆ ಏನಾದರೂ ಗೊಬ್ಬರ ಲಿಕ್ವಿಡ್ ರೂಪದಲ್ಲಿ ಹಾಕ್ತೇನೆ, ಗೊಬ್ಬರ ಜಾಸ್ತಿ ಆದರೆ ಈ ರೀತಿಯಾಗಿ ಆಗ್ತದ ಅಂತ ಅವರು ಕೇಳಿದ್ದಾರೆ. ಗಿಡಗಳ ಬುಡಕ್ಕೆ ಒಳ್ಳೆಯ ಫರ್ಟಿಲೈಸರ್ ಅಂದರೆ ಕೆಮಿಕಲ್ ಯುಕ್ತವಲ್ಲದ ಫರ್ಟಿಲೈಸರನ್ನು ನೀವು ಹಾಕಿದಾಗ ಈ ರೀತಿಯಾದ ಸಮಸ್ಯೆ ಖಂಡಿತ ಬರುವುದಿಲ್ಲ. ಒಂದು ವೇಳೆ ನೀವು ಕೆಮಿಕಲ್ ಸ್ಪ್ರೇಯನ್ನು ಗಿಡಗಳ ಎಲೆಗಳಿಗೆ ಮಾಡಿದಾಗ ಈ ರೀತಿಯಾದ ಸಮಸ್ಯೆ ಬರಬಹುದು. ಆದರೆ ನೀವು ಗಿಡದ ಮೊಗ್ಗುಗಳು ತುಂಬ ಚಿಕ್ಕದಾಗಿದೆ ಅಂತ ಹೇಳಿದ್ರಿ. ಹಾಗೆಯೇ ನಾವು ಕೆಮಿಕಲ್ ಏನಾದರೂ ಸ್ಪ್ರೇ ಮಾಡಿದರೆ, ಅಂದರೆ ಹೂವಿಗಾಗಿ ಏನಾದರೂ ಕೆಮಿಕಲನ್ನು ಸ್ಪ್ರೇ ಮಾಡಿದಾಗ ಹೂವು ದೊಡ್ಡದಾಗಿ ನಂತರ ಅದು ಒಡೆಯುತ್ತದೆ. ಆದರೆ ಚಿಕ್ಕ ಚಿಕ್ಕ ಮೊಗ್ಗುಗಳು ಒಡೆಯಲು ಮುಖ್ಯವಾದ ಕಾರಣ ಏನಂದರೆ ಹುಳಗಳ ಸಮಸ್ಯೆ ಅಂತ ಹೇಳಬಹುದು. ಗಿಡಗಳಲ್ಲಿ ಇರುವಂತಹ ಹುಳಗಳು ಮೊಗ್ಗಿನ ರಸವನ್ನು ಹೀರಿ ಅದನ್ನು ದೊಡ್ಡದಾಗಲು ಬಿಡುವುದಿಲ್ಲ. ಹಾಗೆ ಮೊಗ್ಗು ಚಿಕ್ಕದಾಗಿರುವಾಗಲೇ ಅರಳಲು ಕೂಡ ಅದೇ ಒಂದು ಕಾರಣ ಅಂತ ಹೇಳಬಹುದು. ಹುಳಗಳ ಸಮಸ್ಯೆ ಜಾಸ್ತಿ ಆದಾಗ ಹಲವಾರು ಸಮಸ್ಯೆಗಳು ಬರ್ತದೆ. ಅದರಲ್ಲಿ ಇದು ಒಂದು ಮುಖ್ಯವಾದ ಸಮಸ್ಯೆ ಅಂತ ಹೇಳಬಹುದು. ಹಲವಾರು ಜನರ ಗಿಡಗಳಲ್ಲಿ ಈ ರೀತಿಯಾದ ಸಮಸ್ಯೆ ಕಂಡು ಬರ್ತಾ ಇದೆ. ಯಾಕಂದರೆ ಈಗ ತುಂಬಾ ಬಿಸಿಲು ಇರ್ತದೆ, ಸಡನ್ನಾಗಿ ಮೋಡ ಬರ್ತದೆ, ಕೆಲವೊಮ್ಮೆ ಮಳೆಯೂ ಕೂಡ ಬರ್ತದೆ. ಈ ರೀತಿಯಾಗಿ ವಾತಾವರಣದಲ್ಲಿ ಆಗಾಗ ಬದಲಾವಣೆ ಆಗ್ತಾ ಇರುವುದರಿಂದ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ನನ್ನ ಗಿಡಗಳಲ್ಲೂ ಕೂಡ ತುಂಬಾ ಹುಳಗಳ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ 15 ದಿನಕ್ಕೊಮ್ಮೆ ಕೀಟನಾಶಕವನ್ನು ಗಿಡಗಳಿಗೆ ಸಿಂಪಡಿಸ್ತಾ ಇರಬೇಕು. ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಬಾರದಂತೆ ನಾವು ನೋಡಿಕೊಂಡಾಗ ಈ ರೀತಿಯಾದ ಯಾವುದೇ ಒಂದು ಸಮಸ್ಯೆಗಳು ನಮಗೆ ಎದುರಾಗುವುದಿಲ್ಲ. ಹಾಗಾಗಿ ನಮ್ಮ ಗಿಡದಲ್ಲಿ ಹುಳಗಳ ಸಮಸ್ಯೆ ಇದೆ ಅಂತ ಗೊತ್ತಾದ ನಂತರ ನಾವು 15 ದಿನಕ್ಕೊಮ್ಮೆ ಕೀಟನಾಶಕವನ್ನು ಸಿಂಪಡಿಸಲೇಬೇಕಾಗ್ತದೆ. ಹಾಗಾಗಿ ನೀವು ಒಮ್ಮೆ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಿ ನೋಡಿ. ನಿಮ್ಮ ಗಿಡದಲ್ಲಿನ ಮೊಗ್ಗುಗಳು ಒಡೆಯುವ ಒಂದು ಸಮಸ್ಯೆಗೆ ಇದೇ ಒಂದು ಪರಿಹಾರ ಅಂತ ನನಗೆ ಅನಿಸ್ತಾ ಇದೆ. ನಾವು ಕೆಮಿಕಲನ್ನು ನಮ್ಮ ಗಿಡಗಳಿಗೆ ಹಾಕುವುದಿಲ್ಲ, ಹಾಗೆ ಬೆಳೆಸಬೇಕು ಅಂದರೆ ಅದು ತುಂಬಾ ಕಷ್ಟ ಅಂತ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಮಲ್ಲಿಗೆ ಗಿಡ ಅಂತ ಅಲ್ಲ, ಯಾವುದೇ ಒಂದು ನಾವು ಕೃಷಿಯನ್ನು ಮಾಡಬೇಕಾದ್ರೆ ಅದರಲ್ಲಿ ಹುಳಗಳ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಆಗ ನಾವು ಹಿಂದಿನ ತರಹ ಬೂದಿಗಳನ್ನು ಹಾಕಿದಾಗ ಅದು ಅಷ್ಟೊಂದು ಕಂಟ್ರೋಲಿಗೆ ಬರುವುದಿಲ್ಲ. ಹಾಗೆ ನಾವು ಬೇವಿನ ಎಣ್ಣೆಯನ್ನು ಹಾಕಿದರೂ ಕೂಡ ಅದು ಕಂಟ್ರೋಲಿಗೆ ಬರುವುದಿಲ್ಲ. ನಾವು ಕೆಲವೊಮ್ಮೆ ಕೀಟನಾಶಕವನ್ನು ಸಿಂಪಡಿಸಲೇಬೇಕಾಗ್ತದೆ. ಹಾಗಾಗಿ ನಾವು ಮಲ್ಲಿಗೆ ಕೃಷಿಯನ್ನು ಕೀಟನಾಶಕವನ್ನು ಸಿಂಪಡಿಸದೆ ಅಥವಾ ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೆ ಮಾಡ್ತೇನೆ ಅಂದರೆ ಅದು ತುಂಬಾ ಕಷ್ಟ ಅಂತ ಹೇಳ್ಬೋದು. ನಮಗೆ ಸಿಗುವಂತಹ ಹೂವಿನ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ. ಕ್ರಮೇಣವಾಗಿ ಗಿಡದಲ್ಲಿನ ಮೊಗ್ಗುಗಳೆಲ್ಲ ಹಾಳಾಗ್ತದೆ, ಇದರಿಂದ ಇಳುವರಿ ತುಂಬಾ ಕಡಿಮೆ ಬರ್ತದೆ. ಹಾಗಾಗಿ ನಾವು ಕೆಲವೊಮ್ಮೆ ಕೀಟನಾಶಕವನ್ನು ಹಾಕಲೇಬೇಕಾಗ್ತದೆ. ಆದರೆ ಕೀಟನಾಶಕವನ್ನು ಸಿಂಪಡಿಸುವಾಗ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಳ್ಬೇಕು. ಕೈಗಳಿಗೆ ಗ್ಲೌಸ್ಗಳನ್ನು ಹಾಕಿ, ಮಾಸ್ಕನ್ನು ಹಾಕಿ ನಾವು ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಹೀಗೆ ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೇನೆ.
ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.